ವೆಲ್ಕಮ್ ಬ್ಯಾಕ್. ನಾನಿವತ್ತು ಹೆಸರು ಕಾಳು ಕರಿನ ತೋರಿಸ್ತಾ ಇದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ. ಚಪಾತಿ, ದೋಸೆ, ರೈಸ್, ಪೂರಿ ಎಲ್ಲದಕ್ಕೂ ಇದು ತುಂಬ ಟೇಸ್ಟ್ ಕೊಡುತ್ತೆ. ತುಂಬ ಸಿಂಪಲ್ ಆಗಿದೆ. 5 ನಿಮಿಷದಲ್ಲೇ ಇದು ರೆಡಿ ಆಗುತ್ತೆ. ಮೊದಲನೇದಾಗಿ ನಾನಿಲ್ಲಿ ಹೆಸರು ಕಾಳನ್ನ ಹಾಕ್ಕೊತಾ ಇದ್ದೀನಿ 1 ಕಪ್ಪಷ್ಟು. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಬೆಳ್ಳುಳ್ಳಿ 5ರಿಂದ 6, ಹಸಿಮೆಣಸಿನ್ಕಾಯಿ 5ರಿಂದ 6, 1 ಈರುಳ್ಳಿ, 2 ಟೊಮೆಟೊನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡು ನಾನು ಇದನ್ನು ಕೂಗಿಸ್ಕೊತೀನಿ. ಸೊ 1ರಿಂದ 2 ವಿಷಿಲ್ ಬರೋ ತನಕ ಸಾಕು. ಯಾಕಂತಂದರೆ ಅದೆಲ್ಲ ಫುಲ್ ಸ್ಮ್ಯಾಶ್ ಆಗಿರಬೇಕಲ್ಲ, ಈರುಳ್ಳಿ, ಟೊಮೆಟೊ ಹಾಗೆ ಹೆಸರು ಕಾಳು. ಹಾಗಾಗಿ ನಾನು 2 ವಿಷಿಲ್ ಬರೋವರೆಗೂ ನಾನು ಇಲ್ಲಿ ಕೂಗಿಸ್ಕೊತೀನಿ. ನೆಕ್ಸ್ಟು ಈ ರೀತಿಯಾಗಿ ಕಾಣಿಸುತ್ತೆ, ನೀವು ನೋಡ್ತಿರ್ಬೋದು. ಕೂಗಿಸ್ಕೊಂಡಾಗ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ. ಹಾಗೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆನ ಹಾಕ್ಕೊಳ್ಳಲ್ಲ ನಾನು, ಬರೀ ಸಾಸಿವೆನ ಹಾಕ್ಕೊತೀನಿ. ಹಾಗೆ ಕರಿಬೇವು, ಒಣಮೆಣ್ಸಿನ್ಕಾಯಿನ ಹಾಕ್ಕೊತೀನಿ. ಒಣಮೆಣ್ಸಿನ್ಕಾಯಿ 2, ಕರಿಬೇವು 8ರಿಂದ 10 ಅಷ್ಟು ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಸೊ ಇವಾಗ ಸ್ವಲ್ಪ ನನ್ನ ಕೈ ಆಡಿಸಿ ಅದಕ್ಕೆ ನಾನಿಲ್ಲಿ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇವಾಗ ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಸೊ ಇದಕ್ಕೆ ನೀರೇನು ಎಕ್ಸ್ಟ್ರಾ ಆ್ಯಡ್ ಮಾಡೋಂಗಿಲ್ಲ, ಮೊದಲೇ ನಾವು ಹಾಕ್ಕೊಂಡಿರ್ತೀವಲ್ವ ಅದೇ ಸಾಕಾಗುತ್ತೆ. ಸೊ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ. ಹಾಗೆ ಚಪಾತಿ, ಪೂರಿ, ದೋಸೆಗೆ ಕೂಡ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತೀನಿ. ನೆಕ್ಸ್ಟು ನಾನು ಇಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಖಾರ ಕಮ್ಮಿ ಬೇಕು ಅನ್ನೋರು ಅರ್ಧ ಸ್ಪೂನ್ ಹಾಕ್ಕೋಬೋದು, ಇಲ್ಲಾಂತಲೇ ಸ್ಕಿಪ್ ಕೂಡ ಮಾಡ್ಬೋದು. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಖಾರ ಕೂಡ ಇರುತ್ತೆ. ನಾನಿಲ್ಲಿ ಸ್ವಲ್ಪ ಸ್ಪೈಸಿ ಇರಲಿ ಅಂತ ಅಂದ್ಬಿಟ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಸೊ ಕಲರ್ ಕೂಡ ಚೇಂಜ್ ಆಗುತ್ತೆ, ಸ್ವಲ್ಪ ಡಾರ್ಕಿಶ್ ಕಲರ್ ಬರುತ್ತೆ. ಸೊ ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದನ್ನು. ಧನಿಯಾ ಪೌಡ್ರು ಏನು ಅವಶ್ಯಕತೆ ಇರಲ್ಲ, ಬಟ್ ಸ್ವಲ್ಪ ಟೇಸ್ಟ್ ಇರಲಿ ಅಂತ ನಾನು ಧನಿಯಾ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಸೊ ಅದು ಒಂದು 2ರಿಂದ 3 ನಿಮಿಷ ಬೇಯೋದಕ್ಕೆ ಬಿಟ್ಟರೆ ಅದು ಕರಿ ಈಸ್ ರೆಡಿ. ಸೊ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ದೋಸೆ ಜೊತೆ ಹಾಕ್ಕೊತಾ ಇದ್ದೀನಿ, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.